ಶಿರ್ಡಿ ಸಾಯಿಬಾಬಾ ಇದ್ದಾರೆ, ಇದ್ರು. ಎರಡು ಹೇಳುದು ನಾನೇ, ಇದ್ರು, ಇದ್ದಾರೆ. ಅದು ಇದ್ದಾರೆ ಅಂತೇಳಿ ಯಾರಿಗೆಲ್ಲ ತಿಳಿಬೇಕು ಅಂತೇಳಿ ಇದೆಯೋ ಅವರಿಗೆ ಖಂಡಿತವಾಗಿ ತಿಳಿತಾ ಉಂಟು ಅವರು ಇದ್ದಾರೆ ಅಂತೇಳಿ. ಅವರದ್ದು ಆತ್ಮಜ್ಞಾನ, ಆತ್ಮದರ್ಶನ. ಈಗ ಸಾಯಿಬಾಬಾ ಇದ್ರು, ಈಗ ಇಲ್ಲ. ಅವರು ಯಾವ ರೀತಿ ಇದ್ರು ಅಂತೇಳಿ ಈಗ ಇರುವವರಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಇದು ಬಹಳ ರ್ಯಾರ್ ಸಿಗೋದು, ಇಂಥ ಸ್ಥಿತಿಯ ತುಂಬ ಕಷ್ಟ ಸಿಗೋದು. ಸಮಯ ಸಂದರ್ಭ ಎಲ್ಲ ಆಯಿತು, ಹೊತ್ತು ಗೊತ್ತು ಇಲ್ಲ ಆಯಿತು. ಯಾವ ಸಮಯದಲ್ಲಿ ಎದ್ದು ಕೂತ್ಕೊಳ್ತಾರೆ ಅಂತ ಗೊತ್ತಿಲ್ಲ ಆಯಿತು. ಯಾವ ಸಮಯದಲ್ಲಿ ಉಪದೇಶ ಮಾಡ್ತಾರೆ ಅಂತ ಗೊತ್ತಿಲ್ಲ ಆಯಿತು. ಯಾವ ಸಮಯದಲ್ಲಿ ಊಟ ಮಾಡ್ತಾರೆ ಅಂತ ಗೊತ್ತಿಲ್ಲ ಆಯಿತು. ಯಾವ ಸಮಯದಲ್ಲಿ ಏನು ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲದ ಸ್ಥಿತಿ. ಅದು ಎಷ್ಟು ವರ್ಷ ಜೊತೆಗೆ ಇದ್ದರೂ ಕೂಡ ಅದನ್ನು ಅನುಭವಿಸಲಿಕ್ಕಾಗೋದಿಲ್ಲ. ಇವರು ಮುಂದಿನ ಕ್ಷಣ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ವರ್ಷ ಇದ್ದರೂ ಕೂಡ. ಆಗ ಅಂಥ ಸಮಯದಲ್ಲಿ ಯಾರು ಸಿಗ್ತಾರೆ? ಅಂಥ ಸಮಯದಲ್ಲಿ ಈಗ ರಾತ್ರಿ 2 ಗಂಟೆಗೆ ಎದ್ದು ಕೂತ್ಕೊಟ್ರು. ಕೂತ್ಕೊಂಡು ಕೂಡ ಯಾರಾದರೂ ಒಬ್ಬ ಇರ್ತಾನಲ್ಲಿ ಗುರುವೇ ಅಂತೇಳಿ ಕಾದು ಕೂತ್ಕೊಂಡು ಅವನಿಗೊಂದು ಉಪದೇಶ ಎಂಥದೋ ಒಂದು ಹೇಳ್ತಾರೆ. ಅವನ ಕೈಯಿಂದ ಒಂದು ಸೇವೆಯನ್ನು ಮಾಡಿಸ್ತಾರೆ. ಸ್ವಲ್ಪ ನೀರು ತಗೊಂಡು ಬಾಪ, ಸ್ವಲ್ಪ ಏನೋ ಒಂದು ಮಾಡಿಕೊಡು. ಆಗ ಮರುದಿನ ನೆಕ್ಸ್ಟ್ ಡೇ ಅವನಿಗೆ ಸಿಗಬೇಕಾಗಿಲ್ಲ. ಅವ ಹಗಲು ರಾತ್ರಿ ಇದ್ದ ಅವನಿಗೆ ನಿದ್ರೆ ಬಂದು ಇನ್ನೊಬ್ಬ ಬಂದು ಕೂತ್ಕೊಳ್ಳು ಆ ಸ್ಥಳದಲ್ಲಿ. ಅಲ್ಲ, ಆ ಭಕ್ತ ಹೋಗಿ ಒಬ್ಬ ಇನ್ನೊಬ್ಬ ಹೊಸ ಭಕ್ತ ಬರ್ಬೋದು. ಹೇಳೋದು ಅರ್ಥ ಆಯ್ತಾ? ಆಗ ಅವನಿಗೊಂದು ಸಮಯದಲ್ಲಿ ಸಿಗ್ತಾರೆ. 24 ಗಂಟೆ ಜೊತೆಗೆ ಇರುವಾಗ 1 ಗಂಟೆಯೋ ಅರ್ಧ ಗಂಟೆಯೋ ಸಿಗ್ತದೆ ಯಾವುದೋ ಒಂದು ರೀತಿಯಲ್ಲಿ. ಆ 1 ಗಂಟೆ ಅರ್ಧ ಗಂಟೆಯಲ್ಲಿ ಏನು ಹೇಳ್ತಾರೆ ಅದನ್ನು ಹಿಡ್ಕೊಳ್ಳಿಕ್ಕೆ ಕಲಿಬೇಕು. ಆ ಸೇವೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅದು ಯಾವ ಸಮಯ ಅಂತ ಗೊತ್ತಿಲ್ಲ. ಅಲ್ಲಿ ಬಾಬಾ ಇದ್ದ ನಿಜವಾದ ಸ್ಥಿತಿಯನ್ನು ಹೇಳೋದು. ಪುಸ್ತಕದಲ್ಲಿ ಓದುವಾಗ, ಚರಿತ್ರೆಯಲ್ಲಿ ಓದುವಾಗ ತುಂಬ ಖುಷಿ ಆಗ್ತದೆ. ಆದರೆ ಅವರು ರಿಯಲ್ ಆಗಿದ್ದ ಸ್ಥಿತಿ ಹೇಗೆ ಅಂತೇಳಿ, ಬಾಬಾ ರಿಯಲ್ ಆಗಿ ಯಾವ ರೀತಿಯಲ್ಲಿ ಇದ್ದರು, ಯಾವ ಸ್ಥಿತಿಯಲ್ಲಿ ಇದ್ದರು. ಬಾಬಾ ಅಂತಲ್ಲ, ಅನೇಕ ಮಹಾಜ್ಞಾನಿಗಳು, ಸಂತರು, ಯೋಗಿಗಳೆಲ್ಲ. ಆದ ಕಾರಣ ಇಂಥ ಸದ್ಗುರು ಎಂಬ ಸ್ಥಿತಿ ಇದೆ. ಸದ್ಗುರು ಅಂತೇಳಿ ಹೆಸರಿಟ್ಟಮ್ಮ ಶಿಷ್ಯ, ಸತ್ಯವಾದ ಗುರು ಇವರು. ಆದ ಕಾರಣ ಅದು ಸದ್ಗುರು. ಸತ್ಯ ಮಾರ್ಗವನ್ನು ತೋರಿಸ್ತದೆ, ಅದು ಸತ್ಯ ಜ್ಞಾನವನ್ನು ಬೋಧನೆ ಮಾಡ್ತದೆ, ಅದು ಜೀವನದ ಸತ್ಯವನ್ನು ತಿಳಿಸಿತ್ತು. ಆದ ಕಾರಣ ಅದು ಪರಬ್ರಹ್ಮ ಸ್ವರೂಪ, ಅದು ಸದ್ಗುರು ಅಂತ. ಇದು ಶಿಷ್ಯ ಇಟ್ಟ ಹೆಸರು ಸದ್ಗುರು ಅಂತ ಹೇಳತಕ್ಕದ್ದು. ಜಗದ್ಗುರು ಅಂದರೆ ಏನು? ಈಗ ಸದ್ಗುರು, ಜಗದ್ಗುರು. ಆ ಗುರುವಿಗೆ ಜಗತ್ತೇ ಒಂದು ಗುರುವಾಗಿರ್ತದೆ. ಅವ ಜಗತ್ತಿನಿಂದ ಎಲ್ಲ ವಿಷಯ ತಿಳ್ಕೊಳ್ತಾನೆ ಇರ್ತಾನೆ. ಅವ ಏನು ಹೇಳ್ತಾರೆ ಗೊತ್ತುಂಟು? ಜಗತ್ತೇ ಗುರು ಅಂತ ಹೇಳ್ತಾನೆ. ಜಗತ್ತೇ ಗುರು ಅಪ್ಪ, ಈ ಜಗತ್ತಿನಿಂದ ಎಲ್ಲ ವಿಷಯ ತಿಳ್ಕೊಂಡೆ ನಾನು, ಟೋಟಲ್ ಆಗಿ ಪರಿಪೂರ್ಣ ಜ್ಞಾನ. ಅವ ಜಗದ್ಗುರು ಅಂತ ಹೇಳ್ತಾನೆ. ಶಿಷ್ಯ ಸದ್ಗುರು ಅಂತ ಹೇಳ್ತಾನೆ. ನಾನು ಪ್ರಪಂಚದಿಂದ, ಈ ಜಗತ್ತಿನಿಂದ ಜ್ಞಾನವನ್ನು ಪಡ್ಕೊಂಡೆ ಅಂತ ಹೇಳ್ತಾನಪ್ಪ, ಅವ ಜಗದ್ಗುರು. ಇಷ್ಟೇ ವ್ಯತ್ಯಾಸ ಇದೆ. ಆಗ ಈ ಶಿಷ್ಯ ಯಾಕೆ ಬಂದ ಅಂತ ಹೇಳೋದಿಲ್ಲ. ಶಿಷ್ಯರಿಂದ ಈಗ ನಿಂತದ್ದು ವಿಚಾರ. ಎಲ್ಲ ಋಷಿಮುನಿಗಳು, ಬಾಬರಿಂದ ಹಿಡಿದದ್ದು ಎಲ್ಲ ಸಾಧು ಸಂತರು, ಯೋಗಿಗಳಿಗೆ ಸಮಯ ಸಂದರ್ಭಗಳಿಲ್ಲ. ಯಾವ ಸಮಯದಲ್ಲಿ ಯಾರು ಸಿಗ್ತಾರೆ ಅವರ ಹತ್ರ ಒಂದು ಸೇವೆಯನ್ನು ಹೇಳ್ತಾರೆ, ಅದು ಜ್ಞಾನ ಉಪದೇಶ ಮಾಡ್ತಾರೆ, ಹೋಗ್ತಾನೆ ಇರ್ತಾರೆ. ಏನೋ ಒಂದು ಹೇಳ್ತಾರೆ ಬಾಯಿಗೆ ಬಂದದ್ದು.
ಗುರುವಾಣಿ, ಗುರುವಿನ ಮಾತು, ಅದು ಅವನ ಜೀವನಕ್ಕೆ ದಾರಿಯಾಗಿರ್ತದಲ್ಲಿ. ಹಾಂ, ಆತ್ಮಕ್ಕೆ ಸಿಗುವಂಥ ದಿವ್ಯ ಜ್ಯೋತಿ ದರ್ಶನ, ದಾರಿ, ದೀಪ. ಅರ್ಥ ಆಯ್ತಾ? ಆಗ ಯಾರು 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 ಅಂತೇಳಿ ಗೊತ್ತೇ ಇಲ್ಲ ಇಲ್ಲಿ. ಆದ ಕಾರಣ ಈ ಗುರು ಅಂತ ಹೇಳೋ ಸ್ಥಿತಿಗೆ ಜಾತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ನಾಚಿಗೆ ಮಾನ ಮರ್ಯಾದೆಗಳು ಇಲ್ಲ, ನಾನು ಎಂಬ ಭಾವನೆ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಜಾಸ್ತಿ ಹುಡುಕು ಬೇಡ, ಜಾಸ್ತಿ ಹುಡುಕು ಬೇಡ, ಸಿಗುವುದಿಲ್ಲ. ಇನ್ನೂ ಜಾಸ್ತಿ ನೀನು ಹುಡುಕಿದ್ರೆ ನೀನೇ ಇರಲಿಕ್ಕಿಲ್ಲ, ನಿನ್ನನ್ನೇ ನೀನು ಹುಡುಕಬೇಕಾಗಿ ಬರ್ಬೋದು. ನೀನೇ ಇಲ್ಲ ಅಲ್ಲಿ ಹುಡುಕಿಕೊಂಡು ಹೋದರೆ. ಇಷ್ಟೇ ಪರಮ ಸತ್ಯ ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಹೇಳೋದಂತೆ ಆ ಸ್ಥಿತಿಯಲ್ಲಿ ಒಬ್ಬ ಬಂದು ಗುರುವಿನ ಹತ್ರ ನಿಲ್ತಾನೆ ನೋಡು, ಏನನ್ನು ಹುಡುಕದೆ, ಟೋಟಲ್ ಶರಣಾಗತಿ. ಆ ಗುರುವಿನ ಪಾದದಲ್ಲಿ ಬಿದ್ದಾಯಿತು, ನಾನು ಗುರುವಿನಲ್ಲಿ ಒಂದಾಯಿತು. ಹಾಲಿಗೆ ಹಾಲು ಬೆರೆತೋಯಿತು, ನದಿ ಸಮುದ್ರಕ್ಕೆ ಸೇರಿಕೊಂಡಿತು. ಹಾಲಿಗೆ ಹಾಲು ಬೆರೆತರೆ ಹಾಲು, ಇಲ್ಲಿ ನದಿ ಸಮುದ್ರಕ್ಕೆ ಬೆರೆತರೆ ಸಮುದ್ರವೇ ಅಲ್ವಾ? ಹಾಗೆ ಆ ಗುರುವಿನಲ್ಲಿ ಪರಿಪೂರ್ಣವಾಗಿ ಐಕ್ಯ ಆಯಿತು ಅಂತ ಆದರೆ, ಪರಿಪೂರ್ಣವಾಗಿ ಟೋಟಲ್ ಸರೆಂಡರ್ನೆಸ್ ಅಂತ ಆಯಿತು ಅಂತ ಆದರೆ, ಅಲ್ಲಿ ನಾನು ಎಂಬುದೇ ಇಲ್ಲ. ಅಂಥ ಶಿಷ್ಯ ಹೇಳಿದಂಥ ವಿಚಾರ ಸದ್ಗುರು ಅಂತ. ಅಂಥ ಶಿಷ್ಯಂದರಿಗೆ ಮಾತ್ರ ಈ ಗುರು ಮಹಿಮೆ ಅಂದರೆ ಏನು, ಗುರು ಮಹತ್ವ ಅಂದರೆ ಏನು ಅಂತ ತಿಳಿಯುವುದು. ಗುರು ಕ್ಷಣ ಕ್ಷಣಕ್ಕೊಂದೊಂದು ಮಾತಾಡ್ತಾರೆ. ಈ ಕ್ಷಣದಲ್ಲಿ ಒಂದು ಹೇಳ್ತಾರೆ ಇದು ಸರಿ ಅಂತೇಳಿ, ಇನ್ನೊಂದು ಕ್ಷಣದಲ್ಲಿ ಹೇಳ್ತಾರೆ ಅದು ತಪ್ಪು ಅಂತೇಳಿ. ಅದರಲ್ಲಿ ಕಾಲ ಚೇಂಜ್ ಆಯಿತು. ಆ ಕ್ಷಣದ ಜ್ಞಾನ ಬೇಕಾದ್ದಿಲ್ಲ ಪ್ರತಿಯೊಬ್ಬನಿಗೂ. ಆ ಕ್ಷಣದ ಜ್ಞಾನವನ್ನು ಯಾರೊಬ್ಬ ತಿಳಿದುಕೊಳ್ತಾನೋ ಅವನೊಂದು ಶಿಷ್ಯನಾಗ್ತಾನೆ ಅಂತ ಹೇಳೋದು. ಅಂಥ ಒಂದು ಶಿಷ್ಯನಾಗಬೇಕಾದರೆ ಇವತ್ತು ಗುರುವಾರ, ಅರ್ಥ ಆಯ್ತಾ? ಒಂದು ಗುರು ಶಿಷ್ಯರ ಒಂದು ಏನೋ ಒಂದು ಮಿಲನ. ಇದು ಅರ್ಥ ಆಗುವವರಿಗೆ ಮಾತ್ರ, ಇದು ಎಲ್ಲರಿಗೂ ಅರ್ಥ ಆಗಲಿಕ್ಕಿಲ್ಲ. ಎಲ್ಲರಿಗೂ ಅರ್ಥ ಆದರೆ ಆದಷ್ಟು ದೊಡ್ಡ ಸಂತೋಷ ಇನ್ನೊಂದಿಲ್ಲ. ಇದು ಕೇಳುವವರಿಗೆ ಹೇಗೆಲ್ಲ ಅವರವರ ಒಳಗೆ ಹೋಗಿ ಜ್ಞಾನ ಉದಯ ಆಗ್ತದೆ ಅಂತೇಳಿ ಗೊತ್ತಿಲ್ಲ. ಅದು ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು, ಒಳ್ಳೆಯದಾಗ್ಬೋದು, ಕೆಟ್ಟದಾಗ್ಬೋದು, ಹೇಗೂ ಆಗ್ಬೋದು. ಇಲ್ಲಿ ನೀನು ಸರಿ ಇರಬೇಕು ಅಂತ ಹೇಳಲಿಕ್ಕೆ ನಾವು ಯಾರು ಅಂತ ಕೇಳು. ಇದು ವಿಷಯ. ಇಲ್ಲಿ ಯಾರನ್ನೂ ಇಲ್ಲಿ ತಪ್ಪು ಹೇಳಲಿಕ್ಕಿಲ್ಲ, ನೀನು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಇಲ್ಲಿ ನೀನು ಹೀಗೆ ಆಗು ಅಂತ ಸಹ ಹೇಳಲಿಕ್ಕಿಲ್ಲ. ಅವರವರ ಜ್ಞಾನವನ್ನು ಈ ಪ್ರಕೃತಿ ಜೊತೆ ಸೇರಿಸುವಾಗ ಸಿಗುವಂಥ ವಿಚಾರಗಳು ಅದು ಒಳ್ಳೆಯ ವಿಚಾರಗಳಾಗಿದ್ದರೆ, ಒಂದು ಸತ್ಯದ ವಿಚಾರವಾಗಿದ್ದರೆ ಒಬ್ಬನ ಆತ್ಮಕ್ಕೆ ಹೋಗಿ ಅದು ಸೇರ್ತದೆ. ಆಗ ಮಾನವನ ಕಲ್ಯಾಣಕ್ಕೆ ಆಗಿ ಇನ್ನೊಬ್ಬ ಮಾನವ ಬೇಕು. ಮನುಕುಲದ ಒಳಿತಾಗಬೇಕು ಅಂದರೆ ಮನುಕುಲದಿಂದಲೇ ಸಾಧ್ಯ. ಆ ಮನುಕುಲದ ಒಳಿತಾಗಲಿ ಅಂತೇಳಿ ಪ್ರಕೃತಿಯಲ್ಲಿ ಮಾಡೋ ಪ್ರಾರ್ಥನೆಗಳಿದೆಲ್ಲ ಯಾವುದು ಸತ್ಯ ಸಂದೇಶ. ಅದು ಭಕ್ತನಿಗೆ ಹೇಳುವುದಲ್ಲ, ಶಿಷ್ಯನಿಗೆ ಹೇಳುವುದಲ್ಲ. ಇದು ಇನ್ನೂ ಸೂಕ್ಷ್ಮ. ಯಾರಿಗೋಗಿ ಸೇರ್ತದೆ ಅಂತ ಗೊತ್ತಿಲ್ಲ, ಯಾವ ಆತ್ಮಕ್ಕೆ ಹೋಗಿ ಸೇರ್ತದೆ ಅಂತೇಳಿ ಗೊತ್ತಿಲ್ಲ. ಯಾರೊಬ್ಬ ಒಂದು ಸತ್ಯ ಸ್ಥಿತಿಯಲ್ಲಿ ಕೂತ್ಕೊಂಡು ಆ ಪರಂಜ್ಯೋತಿಯನ್ನು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತಾರೋ ಅವನೊಳಗೆ ಅದು ಆಟೋಮೆಟಿಕ್ಕಾಗಿ ಒಂದು ದರ್ಶನ ಕೊಡ್ತದೆ, ಅಲ್ಲಿಗೆ ಹೋಗಿ ಸೇರ್ತದೆ. ಈ ಶಬ್ದಗಳು ಅಷ್ಟು ಶಕ್ತಿ ಉಂಟು ಶಬ್ದಗಳಿಗೆ. ಖಂಡಿತವಾಗಿ
ಯಾಕೆ ಬೇಕಾಗಿ ಈ ಉಪನಿಷತ್ತು ಬಂತು? ವೇದೆಲ್ಲ ಒಂದು ಲೈನಲ್ಲೇ ಇರೋದು, 2 ಲೈನಲ್ಲೇ ಇರೋದು, 3 ಲೈನಲ್ಲೇ ಇರೋದು. ಅದನ್ನು ಯಾಕೆ ಇಷ್ಟು ವಿವರಣೆ ಮಾಡಿದರು ಉಪನಿಷತ್ತಿನಲ್ಲಿ? ಜ್ಞಾನಕ್ಕೆ ಬೇಕಾದ ಒಂದೇ ಲೈನ್ ಸಾಕು. ಏನಿಲ್ಲಪ್ಪ, ಸುಮ್ಮನೆ ಕೂತ್ಕೋ, ಇದು ಪರಮಶ್ರೇಷ್ಠ ಸ್ಥಿತಿ. ಏನಿಲ್ಲ, ಸುಮ್ಮನೆ ಕೂತ್ಕೊ ನೀನು. ಅದು ಅರ್ಥವೇ ಆಗೋದಿಲ್ಲ. ಇದೊಂದು ವೇದದ ಲೈನ್ ಅಂತ ಇಟ್ಟುಕೋ. ಏನಿಲ್ಲ, ಸುಮ್ಮನೆ ಕೂತ್ಕೋ ಅಂತ ಹೇಳ್ಬೇಕಾದ್ರೆ 1000 ರೀತಿಯಲ್ಲಿ ಅದನ್ನು ವರ್ಣನೆ ಮಾಡಬೇಕು, ವಿವರಣೆ ಕೊಡಬೇಕು. ಅದೇ ಉಪನಿಷತ್ತು. ಅದು ಗುರು ಶಿಷ್ಯರ ಸ್ಥಿತಿಯದು. ಹಾಗೆ ಗುರು ಶಿಷ್ಯರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅದೇ ಒಂದು ಉಪನಿಷತ್ತು ಅಂತ ಹೇಳೋದು, ಅದೇ ಒಂದು ಜ್ಞಾನ ಭಂಡಾರ ಅಂತ ಹೇಳೋದು. ಗೊತ್ತಾಯ್ತಾ? ಇಂಥ ಸ್ಥಿತಿಯಲ್ಲೆಲ್ಲ ಇರುವ ಜ್ಞಾನಿಗಳ ಹತ್ರ, ಯೋಗಿಗಳ ಹತ್ರ ಅಲ್ಲ. ಈಗ ಸಾಯಿಬಾಬಾ ಅಂತ ಹೇಳಿದ ಉದಾಹರಣೆ, ಅಲ್ಲಿಂದ ಪ್ರಾರಂಭವಾದದ್ದು. ಅಲ್ಲೆಲ್ಲ ಯಾರು ಮಾಡ್ತಾ ಹೋಗ್ಬೇಕು ಆ ಸ್ಥಿತಿಗೆ ತಕ್ಕವಾಗಿ ಎಲ್ಲರೂ. ಅಂಥ ಸ್ಥಿತಿಯಲ್ಲಿರುವ ಎಲ್ಲ ಜ್ಞಾನಿಗಳ ಜೊತೆ ಇರುವುದು ಅಂತ ಹೇಳಿದ್ರೆ ಬಹಳ ಕಷ್ಟ. ಆದ ಕಾರಣ ಶ್ರೇಷ್ಠ ಜ್ಞಾನಿಗಳ ಜೊತೆ ಇದ್ದದ್ದು ಬೆರಳೆಣಿಕೆ ಎಷ್ಟು ಜನಗಳು ಮಾತ್ರ ಭಕ್ತಾದಿಗಳು. ಒಂದು 4 ಜನ, ಒಂದು 5 ಜನ, ಇಷ್ಟೇ ಇದ್ದದ್ದು. ಅಷ್ಟರಲ್ಲೇ ನಡೀತಾ ಇದ್ದದ್ದು. ಅದು ಸತ್ಯಸ್ಥಿತಿ ಅಂತ ಹೇಳೋದು, ನಿಜವಾದ ಸ್ಥಿತಿ ಅದು. ಅಲ್ಲಿ 100 ಜನ ಇದ್ದರೂ ಕೂಡ ಆ ಗುರು ಮಾತನಾಡುವಾಗ ಸಿಗೋದು ಒಬ್ಬನೇ, ಇಲ್ಲ 2 ಏನೋ ಸಿಗೋದು. ಈ ಸತ್ಯವಾದ ವಿಷಯ. ಅದು ಪ್ರಕೃತಿಗೆ ಸಂಬಂಧಪಟ್ಟು ಬರುವುದು, ಅದು ಮನಸ್ಸಿಗೆ ಸಂಬಂಧಪಟ್ಟು ಬರೋದಲ್ಲ. ಮನಸ್ಸಿಗೆ ಸಂಬಂಧಪಟ್ಟು ಬಂದರೆ ಅದು ಹೇಗೆ ಬೇಕೋ ಆ ರೀತಿಯಾಗಿ ಹೋಗ್ತದೆ. ಪ್ರಕೃತಿಗೆ ಸಂಬಂಧಪಟ್ಟು ಬಂದರೆ ಆ ಪ್ರಕೃತಿಯಲ್ಲಿ 4 ಗಂಟೆ ಎಷ್ಟೊತ್ತಿಗೆ ಆಗಬೇಕು ಅಷ್ಟೇ ಹೊತ್ತಿಗೆ 4 ಗಂಟೆ ಆಗೋದು. 6 ಗಂಟೆ ಎಷ್ಟೊತ್ತಿಗೆ ಆಗಬೇಕು ಅಷ್ಟೇ ಹೊತ್ತಿಗೆ 6 ಗಂಟೆ ಆಗೋದು. ಹೇಳೋದು ಅದು ಯಾವ ಕಾಲವನ್ನು ಎಲ್ಲಿ ತಗೊಂಡೋಗಿ ನಿಲ್ಲಿಸ್ತದೆ, ಯಾವ ಕಾಲದಲ್ಲಿ ಏನು ಕೊಡಬೇಕು ಅಂತೇಳಿ ಅದು ಡಿಸೈಡ್ ಮಾಡಿರ್ತದೆ. ಅದನ್ನು ನಮಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಸತ್ಯವನ್ನು ತಿಳಿದುಕೊಳ್ಳಬೇಕಾದರೆ ಅವರವರ ಜೀವನದಲ್ಲಿ ನಡೆಯುವ ಎಲ್ಲ ವಿಚಾರಗಳು ಸತ್ಯವೇ, ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಅನುಭವಿಸಿ ಅಂತ ಹೇಳೋದು. ಇದನ್ನು ದೂರ ಮಾಡಬೇಡಿ, ಇದರಿಂದ ದೂರ ಓಡಬೇಡಿ. ಇದನ್ನು ದೂರ ಮಾಡಬೇಡಿ, ಇದನ್ನು ದೂರ ಓಡಬೇಡಿ. ಅದರ ಜೊತೆ ಜೀವನ ಮಾಡಲಿಕ್ಕೆ ಕಲಿಯಿರಿ. ಇದು ಪ್ರಾಕ್ಟಿಕಲ್ ಆದ ಲೈಫ್, ಇದು ಪ್ರಾಕ್ಟಿಕಲ್ ಆದ ದಾರಿ, ಸರಿಯಾದ ದಾರಿ. ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಅಲ್ಲ. ಈಗ ಒಬ್ಬನಿಗೆ ಆರೋಗ್ಯ ಸಮಸ್ಯೆ ಉಂಟು, ಅವ ಅರ್ಥ ಮಾಡಿಕೊಳ್ಬೇಕು, ಇದು ನನ್ನ ಕರ್ಮ, ಇದು ನನ್ನ ಋಣ, ಯಾವುದೊಂದು ಜನ್ಮದ ವಿಷಯ ನಾನು ಅನುಭವಿಸ್ತಾ ಇದ್ದೇನೆ, ಇದನ್ನು ಅನುಭವಿಸಿಯೇ ಮುಗಿಸ್ತೇನೆ. ಇದು ಒಂದು ಅದಕ್ಕೆ ಬೇಕಾದ ಒಂದು ಸ್ಥಿತಿ ಅವನ ಒಳಗೆ ಉಂಟಾದದ್ದು. ಇಲ್ಲಿ ಏನಾಗ್ತದೆ, ವೈದ್ಯರ ಹತ್ರ ಹೋಗೋದು ಸಹಜವೇ, ಇಲ್ಲ ಅಂತಲ್ಲ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ವೈದ್ಯರ ಹತ್ರ ಹೋಗೋದು ಸಹಜವೇ. ಇಲ್ಲಿ ಬೇರೆ ಥಾಟ್ಸ್ ಬರ್ತದೆ ನಮಗೆ. ಆರೋಗ್ಯ ಸಮಸ್ಯೆ ಬಂದ ಕೂಡಲೇ ತಲೆಯಿಂದ ಏನೆಲ್ಲ ವಿಚಾರಗಳು ಬಂದುಬಿಡ್ತದೆ ತಲೆಯೊಳಗೆ. ಫ್ಯಾಮಿಲಿ, ಅದು ಆ ಕಡೆದು ಈ ಕಡೆದು ಎಲ್ಲವೂ ಬರ್ತದೆ ಒಂದು ವಿಚಾರ. ಆಗೇನು ಮಾಡ್ತೇವೆ, ಬೇಗ ಬೇಗ ಓಡ್ತೇವೆ ವೈದ್ಯರ ಹತ್ರ, ಬೇಗ ಹುಷಾರಾಗಲಿ. ಅಷ್ಟು ಕಮಿಟ್ಮೆಂಟ್ಸ್, ಅಷ್ಟು ವಿಚಾರಗಳು ಇರ್ತದೆ ಅಲ್ವಾ? ಬದುಕಬೇಕು ಆಸೆ, 1000 ವಿಚಾರ ಹೋಗಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಇದು ಏನಾಗ್ತದೆ ಅಂತೇಳಿ ಸತ್ಯಸ್ಥಿತಿಯನ್ನು ಆಲೋಚನೆ ಮಾಡುವಾಗ ನಾವು ಒಂದಕ್ಕೆ ಟ್ರೀಟ್ಮೆಂಟ್ ಮಾಡಿ ಇನ್ನೊಂದು ವಿಷಯ ಹೇಳ್ಕೊಂಡು ಬಂದಾಗಿ, ಒಂದು ಸರಿ ಮಾಡಿ ಅದಕ್ಕೆ ಇನ್ನೊಂದು 2 ಸೇರಿಸಿ ಪುನಃ ತಗೊಂಡು ಬಂದಾಗೆ ಆಯ್ತು. ಆಗ ಸತ್ಯವನ್ನು ತಿಳಿದ್ರೆ ಏನು ಮಾಡ್ತಾನೆ ಗೊತ್ತುಂಟ, ಕೂಡಿದಷ್ಟು ತನ್ನ ಒಳಗೆಯೇ ಅದನ್ನು ಇಟ್ಟುಕೊಂಡು ಜೀರ್ಣ ಮಾಡ್ತಾನೆ. ನಾವು ಹೊರಗೆ ಹೇಳುವುದೇ ಇಲ್ಲ. ಕೂಡಿದಷ್ಟು ತನ್ನ ಒಳಗೆ ಇಟ್ಟುಕೊಂಡು ಜೀರ್ಣ ಮಾಡಿ ಹೌದು
ಯಾವುದೋ ಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ದೇನೆ, ಇಲ್ಲ ನನ್ನಿಂದ ಯಾರಿಗೋ ಒಬ್ಬರಿಗೆ ಮನಸ್ಸು ನೋವು ಆಗಿದೆ, ನನ್ನಿಂದ ಏನೋ ಒಂದು ಕೆಟ್ಟದ್ದು ಆಗಿದೆ, ಆದ ಕಾರಣ ನಾನು ಇದನ್ನು ಅನುಭವಿಸ್ತಾ ಇದ್ದೇನೆ ಅಂತೇಳಿ ಅವನು ಮೌನವಾಗಿ ಅದನ್ನು ಸಂತೋಷವಾಗಿ ಅನುಭವಿಸ್ತಾನೆ. ಹಾಗೆ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಅಂತೇಳಿದಲ್ಲ, ಹೇಳೋದು ಆಯ್ತಾ? ಆ ಸತ್ಯವನ್ನು ತಿಳಿದು ನೀವು ಹಾಸ್ಪಿಟ್ಲಿಗೆ ಹೋದರೆ ಏನಾಗ್ತದೆ ಅಂದರೆ ಅದು ಬೇಗ ಗುಣಮುಖ ಆಗ್ತದೆ. ಸೊ ನಿಮ್ಮ ಒಳಗೆ ರಿಯಲೈಸ್ ಆಗ್ತಾ ಉಂಟು, ನಿಮ್ಮೊಳಗೆ ಪಶ್ಚಾತ್ತಾಪ ಆಗ್ತಾ ಉಂಟು, ಅದು ಭಗವಂತನಿಗೆ ಗೊತ್ತಾಗ್ತದೆ. ಅದು ಗೊತ್ತಾಗುವಾಗ ಆಟೋಮೆಟಿಕ್ ಸ್ವಲ್ಪ ಡಿಸ್ಕೌಂಟ್ ಆಗ್ತಾ ಹೋಗ್ತದೆ. ಹಾಂ, ಇಷ್ಟೇ ವಿಚಾರ, ಹೇಳೋದು ಆಯ್ತಾ? ಇದೊಂದು ಉದಾಹರಣೆ ಹೇಳಿದ್ದ. ಇದರಲ್ಲಿ ಒಬ್ಬ ದೃಢವಾಗಿ ನಿಂತರೆ ಅವನವನ ಒಂದು ಎಂತ ಹೇಳೋದು, ಕೊನೆಯ ಸ್ಥಿತಿ ಅಂತ ಹೇಳಿದರೆ ಏನು ಮಾಡಲಿಕ್ಕಾಗದ ಸ್ಥಿತಿ ಅಂದರೆ ಆರೋಗ್ಯ ಸಮಸ್ಯೆ, ಅದೇನು ಮಾಡಲಿಕ್ಕಾಗದಂಥ ಸ್ಥಿತಿ. ಆ ಸ್ಥಿತಿಯಲ್ಲಿ ಒಬ್ಬ ಸ್ಟ್ರಾಂಗ್ ಆಗಿ ನಿಂತು ಬಿಟ್ಟಿರಂಟಲ್ಲ, ಅವ ಸತ್ಯವನ್ನು ತಿಳಿಲಿಕ್ಕೆ ಹತ್ತಿರದಲ್ಲಿದ್ದಾನೆ ಅಂತ ಅರ್ಥ. ಸತ್ಯವನ್ನು ತಿಳಿಲಿಕ್ಕೆ ಬಹಳ ಹತ್ತಿರದಲ್ಲಿದ್ದಾನೆ ಅಂತ ಅರ್ಥ. ಒಪ್ಕೊಳ್ಬೇಕು. ಆ ಕಾರಣ ಹೇಳೋದು, ಬಾಬಾ ಮಾತಾಡೋದು ಯಾವ ರೀತಿ ಇತ್ತು ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈಗ ಒಂದು ವೇಳೆ ಆ ಬಾಬಾನೇ ಇದ್ದರೆ ಅವರು ಯಾವ ರೀತಿ ಇದ್ದಾರೆ ಅಂತೇಳಿಯೂ ಗೊತ್ತಿಲ್ಲ. ಇದು ಎರಡನೇ ವಿಚಾರ, ಗೊತ್ತಾಯ್ತಾ? ಜ್ಞಾನಿಗಳಿಗೆಲ್ಲ ಮರಣ ಇಲ್ಲ, ಗೊತ್ತಾಯ್ತು? ಅವರು ಈ ಪ್ರಪಂಚದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹೇಗೋ ಅವರ ಸೇವೆಯನ್ನು ಮಾಡ್ತಾನೆ ಇರ್ತಾರೆ. ಒಂದು ಪರಕಾಯ ಪ್ರವೇಶ ಮಾಡಿ ಸೇವೆ ಮಾಡ್ತಾರೆ, ಇನ್ನೊಂದು ಪುನರ್ಜನ್ಮವಾಗಿ ಸೇವೆ ಮಾಡ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಸೇವೆ ಮಾಡ್ತಾನೆ ಇರ್ತಾರೆ. ಹಾಂ, ಸಂಚಾರಿ. ಇದು ಜ್ಞಾನಿಯ ಸ್ಥಿತಿ, ಇದು ಯೋಗಿಯ ಸ್ಥಿತಿ, ಮಹಾನ್ ಋಷಿಮುನಿಗಳ ಸ್ಥಿತಿಯಲ್ಲ ಹೇಳೋದು. ಇದು ಬಹಳ ಸೂಕ್ಷ್ಮ ಅಂತ ಹೇಳೋದು. ಆದ ಕಾರಣ ಹೇಳೋದು ಏನು, ಗುರುವಿನ ಹತ್ರ ಬಂದರೆ ನಿಮ್ಮ ಅಂತರಾತ್ಮದ ಸತ್ಯವನ್ನು ತಿಳಿಲಿಕ್ಕೆ ಪ್ರಯತ್ನ ಪಡಿ, ಅದು ನೀವೇ ತಿಳಿಬೇಕು. ಖಂಡಿತವಾಗಿ ಆಗ್ತದೆ, ಆಗೋದಿಲ್ಲ ಅಂತ ಹೇಳೋದು. ನಿಮ್ಮ ಒಳಗಿನ ವಿಚಾರವನ್ನು ನೀವೇ ತಿಳಿರಿ, ನಿಮ್ಮ ಒಳಗೇ ಎಲ್ಲವೂ ಇರೋದು. ನಿಮ್ಮನ್ನೇ ನೀವು ಅಧ್ಯಯನ ಮಾಡಿ, ನಿಮ್ಮನ್ನೇ ನೀವು ಅಧ್ಯಯನ ಮಾಡುವಾಗ ನಿಮಗೆ 100% ಉತ್ತರ ಸಿಗ್ತದೆ, ಯಾಕೆ ಹೀಗೆ ಅಂತೇಳಿ. ಆಗ ನಿಮ್ಮ ಒಳಗೆ ಉತ್ತರ ಸಿಕ್ಕಿದ್ದು ಸರಿಯಾಗಿದ್ದರೆ ನಾನು ಹೇಳಿದ ವಿಚಾರ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗ್ಬೋದು. ಇದು ನಿಮ್ಮ ಒಳಗೆ ಈ ಉತ್ತರ ಸಿಕ್ಕುವಲ್ಲಿವರೆಗೆ ನಿಮ್ಮ ಒಳಗೆ ಇದು ಮ್ಯಾಚ್ ಆಗುವುದಿಲ್ಲ, ಹೇಳೋದು. ಅದು ನಿಮ್ಮ ಒಳಗೆ ಸಿಗಬೇಕು. ಆಗ ಆ ಗುರುವಿನ ಮಹತ್ವ ಅಂದರೆ ಎಂತ ಗೊತ್ತಾಗೋದು, ಎಲ್ಲರಿಗೂ ಗೊತ್ತಾಗೋದಿಲ್ಲ, ಹೇಳೋದು ಗೊತ್ತಾಯ್ತು? ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ, ಎಲ್ಲರ ಆರೋಗ್ಯ ಚೆನ್ನಾಗಿರಲಿ, ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರಲಿ, ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರಲಿ, ಗುರು ಭಕ್ತರ ಆರೋಗ್ಯ ಚೆನ್ನಾಗಿರಲಿ. ಒಂದು ಗುರು ಭಕ್ತರಿಂದ ಪ್ರಪಂಚಕ್ಕೆ ಒಳಿತಾಗಬೇಕು. ಗುರು ಮಾಡೋದಷ್ಟೇ, ಭಕ್ತನ ಹತ್ರ ಮಾಡಿಸ್ತಾರೆ, ಮಾಡ್ತಾನಿರ ಕೂಡಿದಷ್ಟು ನಿನ್ನಿಂದ ಒಳ್ಳೆಯದಾಗಲಿ, ಯಾವುದೋ ಒಂದು ರೀತಿಯಲ್ಲಿ ಏನೊಂದು ಮಾಡು ಸೇವೆ ಎಂಬ ಸತ್ಯವನ್ನು ಹೇಳಿಬಿಡ್ತಾರೆ. ಅದು ಲೋಕ ಕಲ್ಯಾಣ ಆಗ್ತದೆ. ಸಮಯ ಸಂದರ್ಭವನ್ನೆಲ್ಲ ಬಿಟ್ಟು ಈಗ ಈ ಸಮಯದಲ್ಲಿ ನೀನಿದ್ದ ಕಾರಣ ಇಷ್ಟು ಮಾತಾಡಲಿಕ್ಕಾಯ್ತು, ನೀನಿಲ್ಲದಿದ್ದರೆ ಇಷ್ಟು ಮಾತಾಡಲಿಕ್ಕಿತ್ತ ಇಲ್ಲ. ಆಗ ಲೋಕಕ್ಕೆ ಇಷ್ಟು ಮಾತನ್ನು ಕೊಟ್ಟವನು ಯಾರು? ಅದು ಯಾರ ಮುಖದಿಂದ ಬಂತು? ಅದು ಎಲ್ಲಿಂದ ಬಂತು? ನನ್ನ ಮುಂದೆ ಇನ್ನೊಂದು ಮುಖ ಇದ್ದರೆ ಮಾತ್ರ ಅದು ಬರಲಿಕ್ಕೆ ಸಾಧ್ಯ. ಆಗ ಇದು ಒಂದು ಲೋಕ ಕಲ್ಯಾಣವೇ? ಇದು 10 ಜನರಿಗೆ ಒಂದು
ದಾರಿದೀಪವೇ ಈ ಸಮಯ. ಕಲ್ಲನ್ನು ಕೆತ್ತುವುದು ಶಿಲ್ಪಿ, ಕಲ್ಪನೆ ಇಲ್ಲಿ ಇರ್ತದೆ, ಖಂಡಿತ ಅದನ್ನು ಕೆತ್ತುವುದು ಶಿಲ್ಪಿ. ನಾವೆಲ್ಲ ಕಲ್ಲುಗಳು, ನೀವು ಅದನ್ನು ಹೇಳುದು. ಆದ ಕಾರಣ ಗುರು ಭಕ್ತರಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಗುರುವಿನಿಂದ ಜ್ಞಾನವನ್ನು ಪಡೆದುಕೊಂಡು ಗುರುಭಕ್ತರಾದವರು ಪ್ರಪಂಚಕ್ಕೆ ಕೂಡಿದಷ್ಟು ಒಳಿತನ್ನು ಮಾಡುವುದು ಸತ್ಯಸ್ಥಿತಿಯನ್ನು ಅವರವರ ಜೀವನದಲ್ಲಿ ಕಂಡುಕೊಂಡರೆ ಪ್ರಪಂಚ ನಿಮ್ಮನ್ನು ಸ್ವಾಗತಿಸುವುದಂತೂ ಸತ್ಯ. ಈ ಸ್ಥಿತಿಗೆ ನೀವು ಹೋಗಿ ತಲುಪಬೇಕಾದರೆ 1000 ರೀತಿಯ ಅವಮಾನವನ್ನು, 1000 ರೀತಿಯ ವಿಚಾರಗಳನ್ನು ನೀವು ಎದುರಿಸಬೇಕಾಗ್ತದೆ. ಡೆಫಿನೆಟ್ ಆಗಿ ಅಷ್ಟು ಸುಲಭ. ಅವಮಾನವನ್ನು ಯಾರೊಬ್ಬ ಸಹಿಸಿಕೊಳ್ತಾರೆ, ಇನ್ಸಲ್ಟ್, ಅದನ್ನು ಜೀರ್ಣ ಮಾಡಿ ಅದು ಅವನಿಗೊಂದು ವಿಷಯವೇ ಅಲ್ಲ ಅಂತಾಗಿ ಹೋಗ್ತದೆ. ಇದು ಯಾವಾಗಲೂ ನಡೀತಿರುವುದೇ ಅಂತೇಳಿ ಅವನು ತಗೊಳ್ಳೋದಿಲ್ಲ ಒಳಗೆ. ಅವನು ಸುಖಿ ಜೀವಿ. ಇಲ್ಲೆಲ್ಲ ವಿಷಯ ಬರೆದು ಎಲ್ಲ ಗೊಂದಲಗಳು, ಸಂಶಯಗಳು, ಮತ್ಸರಗಳು ಎಲ್ಲವೂ ಬರ್ತದೆ. ಎಲ್ಲದಕ್ಕೂ ಮೂಲ ಕಾರಣ ಯಾವುದು? ಎಲ್ಲ ವಿಷಯಗಳಿಗೆ ಒಂದು ಸದ್ಗುಣ ಇರಬೇಕಾದ್ರೂ ಸರಿ, ಒಂದು ಒಳ್ಳೆಯದಾಗಬೇಕಾದ್ರೆ ಏನು ಮೂಲ ಕಾರಣ, ಒಂದು ಕೆಟ್ಟದಾಗಬೇಕಾದ್ರೆ ಏನು ಮೂಲ ಕಾರಣ ಅಂತ ಹೇಳಿದರೆ, ಒಂದು ಒಳ್ಳೆಯದಾಗಬೇಕು ಅಂತ ಹೇಳಿದರೆ, ಮನುಷ್ಯ ಜನ್ಮದಲ್ಲಿ ಒಂದು ಉನ್ನತ ಸ್ಥಿತಿಗೆ ಹೋಗಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಬೇಕಾದ ವಿಷಯ ಏನಂದರೆ ಆರೋಗ್ಯ. ಆರೋಗ್ಯ ಇದ್ದರೆ ಎಲ್ಲವೂ ಬರುವುದು. ಅರ್ಥ ಆಯ್ತಾ? ಮುಖ್ಯವಾಗಿ ಮನುಷ್ಯನ ಜನ್ಮದಲ್ಲಿ ಅವನಿಗೆ ಬೇಕಾದ ವಿಚಾರ, ಅವನು ಕಾಪಾಡಿಕೊಳ್ಬೇಕಾದ ವಿಚಾರ ಆರೋಗ್ಯ ಒಂದು. ಇದು ಮೂಲ ಕಾರಣ, ಮೂಲಭೂತ ವಿಚಾರ. ಎರಡನೇದು ಇದರ ಆಪೋಸಿಟ್, ಎಲ್ಲವನ್ನೂ ಕೆಡಿಸಲಿಕ್ಕೆ ಒಂದು ಮೂಲ ಕಾರಣ ಅಂದರೆ ಸಂಶಯ, ಡೌಟ್. ಈ ಸಂಶಯ ಉಂಟಲ್ವ, ಎಲ್ಲವನ್ನು ಕೆಡಿಸಿಬಿಡ್ತದೆ ಟೋಟಲ್ ಆಗಿ. ಒಂದು ಸಲ ಒಂದು ಡ್ರಾಪ್ ಸಂಶಯ ಸೃಷ್ಟಿಯಾದರೆ ಸಾಕು, ಆಗ ಸಂಶಯ ಎಂಬುದು ವಿಷ, ಸಂಶಯ ಎಂಬುದು ಮರಣ. ನಂಬಿಕೆ ಎನ್ನುವುದು ಜೀವನ, ನಂಬಿಕೆ ಎನ್ನುವುದು ಜೀವನ. ಇಲ್ಲಿ ಮನುಷ್ಯನಿಗೆ ಬೇಕಾದ್ದೇನು? ಕಾಸಲ್ಲ. ಇಲ್ಲಿ ಮನುಷ್ಯನಿಗೆ ಬೇಕಾದ್ದು ಕಾಸಲ್ಲ. ಇಲ್ಲಿ ಮನುಷ್ಯನಿಗೆ ಬೇಕಾದ್ದು ಮನುಷ್ಯತ್ವ, ಮನುಷ್ಯನಿಗೆ ಬೇಕಾದ್ದು ಮಾನವೀಯತೆ, ಮನುಷ್ಯನಿಗೆ ಬೇಕಾದ್ದು ಗುಣ, ಮನುಷ್ಯನಿಗೆ ಬೇಕಾದ್ದು ಪ್ರೀತಿ, ಮನುಷ್ಯನಿಗೆ ಬೇಕಾದ್ದು ಕರುಣೆ. ಇದೆಲ್ಲ ಮನುಷ್ಯನ ಒಳಗಿರುವ ದಿವ್ಯ ಚೈತನ್ಯಗಳು. ಇದೇ ದೇವರು. ದೇವರಂದರೆ ಇದುವೇ. ಇದರ ಆಪೋಸಿಟ್ ಇರುವ ಗುಣಗಳೆಲ್ಲ ರಾಕ್ಷಸರು ಅಷ್ಟೇ, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಮನುಷ್ಯನಿಗೆ ಬೇಕಾದ್ದು. ಈ ಗುಣಗಳು ನಿಮ್ಮ ಒಳಗೆ ಕೂತುಕೊಂಡು ಬಿಟ್ಟರೆ ಎಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ, ಎಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಏನಿದ್ರೂ ಪ್ರೀತಿಯೇ ಗೆಲ್ಲುವುದು ಕೊನೆಗೆ ಪ್ರೀತಿಯೇ ಗೆಲ್ಲುವುದು. ಆ ಪ್ರೀತಿ ಅಂದರೆ ಏನು ಗೊತ್ತಾ? ಸರೆಂಡರ್ನೆಸ್. ಮುಗಿತು. ಕೊನೆಗೆ ಗೆಲ್ಲೋದು ಪ್ರೀತಿ. ಆ ಪ್ರೀತಿ ಅಂದರೆ ಭಕ್ತಿ. ಆ ಭಕ್ತಿಗೆ ಭಗವಂತ ಶರಣಾಗ್ತಾನೆ. ಆ ಭಕ್ತಿಯಲ್ಲಿ ಸತ್ಯವಿದ್ದರೆ ಅದು ಮುಗ್ಧತೆ. ಏನು ಗೊತ್ತಿಲ್ಲ ಅದಕ್ಕೆ.
ಏನು ಗೊತ್ತಿಲ್ಲ ಅಂತಾಗೂ ಎಲ್ಲ ವಿಷಯ ತನ್ನಿಂದ ತಾನಾಗಿ ಸಿಗ್ತದೆ. ಇದು ನಮ್ಮ ಒಳಗೆ ಸೂಕ್ಷ್ಮ ಆಗ್ತಾ ಹೋಗುವಾಗ ನಾವು ಆ ಸ್ಥಿತಿಗೆ ಹೋಗಿ ತಲುಪ್ತೇವೆ. ನಮ್ಮ ಕಣ್ಣ ಮುಂದೆ ಏನಾದರೂ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಅಕ್ಕಪಕ್ಕ ಏನು ಮಾತಾಡಿ ಏನು ಸೌಂಡ್ ಆದರೂ ನಮಗೆ ಕೇಳೋದಿಲ್ಲ, ಖಂಡಿತವಾಗಿ ಕೇಳೋದಿಲ್ಲ. ಆದ ಕಾರಣ ಹೇಳೋದು, ಸಿಕ್ಕಿದ ವಿಚಾರವನ್ನೆಲ್ಲ ಇಟ್ಟುಕೊಂಡು ಮುಂದಿನ ಒಂದು ಜನ್ಮ ಅಂತ ಇದ್ದರೆ, ಅಲ್ಲ ಈ ಜನ್ಮದಲ್ಲಿ ಆದರೆ ಈ ಜನ್ಮದಲ್ಲಿ ಕೂಡಿದಷ್ಟು ದೇಶಕ್ಕೆ, ಕೂಡಿದಷ್ಟು ಮನುಕುಲಕ್ಕೆ, ಕೂಡಿದಷ್ಟು ಪ್ರಪಂಚದ ಒಳಿತಿಗೆ ಬೇಕಾಗಿ ಸ್ವಲ್ಪ ನಿಮ್ಮ ಜೀವನದ ಸಮಯವನ್ನು ಕೊಟ್ಟರೆ ಒಳ್ಳೆ. ಒಂದು 24 ಗಂಟೆಯಲ್ಲಿ 1 ಗಂಟೆ ಹೊತ್ತಾದರೂ, ಅರ್ಧ ಗಂಟೆ ಹೊತ್ತಾದರೂ ಮಾನವ ಜನ್ಮದ ಒಳಿತಿಗೆ ಬೇಕಾಗಿರುವುದು ಗುರುಭಕ್ತರಿಗೆ, ಗುರುಮನೆಯ ಭಕ್ತರಿಗೆ, ಗುರುಮನೆಯ ಮಕ್ಕಳಿಗೆ. ಒಂದು 24 ಗಂಟೆಯಲ್ಲಿ ಒಂದು ಗಂಟೆ ಆದರೂ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ. 1 ಗಂಟೆ ಯೋಚನೆ ಮಾಡಲಿಕ್ಕಾಗಲಿಲ್ವ, ಒಂದು ಅರ್ಧ ಗಂಟೆ ಆದರೂ ಯೋಚನೆ ಮಾಡಿ. ಅರ್ಧ ಗಂಟೆ ಯೋಚನೆ ಮಾಡಲಿಕ್ಕಾಗಲಿಲ್ವ, ಒಂದು 1/4 ಗಂಟೆ ಆದರೂ ಯೋಚನೆ ಮಾಡಿ. 1/4 ಗಂಟೆ ಯೋಚನೆ ಮಾಡಲಿಕ್ಕಾಗಲಿಲ್ಲ, ಒಂದು 5 ನಿಮಿಷ ಆದರೂ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ಅದು ಅವರ ಜ್ಞಾನಕ್ಕೆ ತಕ್ಕ ಹಾಗೆ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಷ್ಟೇ ಹೇಳು. ಆಗ ನಿಮಗೆ ಎಲ್ಲಿಯಾದರೂ ಜ್ಞಾನೋದಯದ ಎಲ್ಲೋ ಒಂದು ಅರಿವಾದರೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗಲಿಕ್ಕೆ ಬೇಕಾದಷ್ಟು ದಾರಿಗಳು ಸಿಗ್ತದೆ, ಒಳ್ಳೊಳ್ಳೆ ದಾರಿಗಳು ಸಿಗ್ತದೆ. ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುವಾರದ ಸಂದೇಶ ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.